ಈ ಮೈಥಾಲಜಿ ಕಾನ್ಸೆಪ್ಟ್ ಜೊತೆಗೆ ಕ್ರೈಮ್ ಒಂದಷ್ಟು ಎಲಿಮೆಂಟ್ಸ್ ಅನ್ನ ತೋರಿಸಿದ್ರ. ಸೊ ಒಂದಕ್ಕೊಂದು ಸಿಂಕ್ ಮಾಡ್ಬೇಕಾದ್ರೆ, ಯಾಕಂದ್ರೆ ಈಗಿನ ಒಂದು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವೇನೇ ತೋರಿಸಿದ್ರು ಕೂಡ ಟೀಸರ್ ತೋರಿಸ್ತೀವಿ, ಅಲ್ಲಿ ಕಮೆಂಟ್ಸ್ ಮೂಲಕನೇ ನಾವು ಮಾಡಿರುವಂಥ ತಪ್ಪುಗಳನ್ನಾಗಿರ್ಬೋದು, ನಾವು ಮಾಡಿರುವಂಥ ಮೇಕಿಂಗ್ ಬಗ್ಗೆ ಆಗಿರ್ಬೋದು, ತಮ್ಮ ಕಮೆಂಟ್ಸ್ ಮೂಲಕ ವ್ಯಕ್ತಪಡಿಸ್ತಾರೆ. ನೀವು ಕ್ಯಾರಿ ಮಾಡಬೇಕು ಅಂತಂದಾಗ ನಿಮ್ಗೆ ಎಷ್ಟು ಸವಾಲುಗಳು ಎದುರಾಯ್ತು ಅಂತ? ಹೌದು ಸರ್, ಇವಾಗ ಮೈಥಾಲಜಿ ನಾವು ತುಂಬಾ ಹಿಂದೆ ಮೈಥಾಲಜಿ ನೋಡಿರೋದು, ಜಸ್ಟ್ ಕೇಳಿರೋದಷ್ಟೇ, ನಾವು ನೋಡಿರಲ್ಲ. ಸೊ ಆ ಕೇಳಿರೋದನ್ನ ನಾವೊಂದು ರಿಸರ್ಚ್ ಮಾಡ್ಕೊಂಡು ಆಮೇಲೆ ಅಡ್ವಾನ್ಸ್ ಏನಾಗ್ಬೋದು, ಅಡ್ವಾನ್ಸ್ ನಮ್ಮ ಇಮ್ಯಾಜಿನೇಷನ್, ಅದು ನಮಗೆ ಗೊತ್ತಿಲ್ಲ ಏನಾಗ್ಬೋದು ಅಂತ. ಅದು ಇಮ್ಯಾಜಿನೇಷನ್, ಇದು ಇಮ್ಯಾಜಿನೇಷನ್, ಅವೆರಡು ಬ್ಲೆಂಡ್ ಮಾಡ್ಕೊಂಡು ಪ್ರೆಸೆಂಟ್ ತಗೊಬಂದು ಹೆಂಗೆ ಕಥೆನ ಸವಾಲ್ ಇತ್ತು. ಅದಕ್ಕೆ ಡಿಸ್ಕಷನ್ ಮಾಡಿ ಟೀಮ್ ಜೊತೆ ಕೂರಿಸ್ಕೊಂಡು ಏನ್ ಮಾಡ್ಬೋದು, ಒಂದಷ್ಟು ಡಾಕ್ಟರ್ಸ್ ಫ್ರೆಂಡ್ಸ್ ಇದ್ದಾರೆ, ಅವನ್ನೆಲ್ಲ ಕೇಳ್ಕೊಂಡು ಯಾವ ಮೆಡಿಸಿನ್ ಯೂಸ್ ಮಾಡ್ತಾರೆ, ಏನೇನು ಯೂಸ್ ಮಾಡ್ತಾರೆ ಎಲ್ಲ ಕೇಳ್ಕೊಂಡು, ಸೀನಿಯರ್ ಅಂದ್ರೆ ಮೈಥಾಲಜಿ ಬಗ್ಗೆ ಗೊತ್ತಿರೋನೆಲ್ಲ ಸ್ವಲ್ಪ ಮಾತಾಡ್ಕೊಂಡು, ಸೊ ಎಲ್ಲ ಮಾಡ್ಕೊಂಡು ಬ್ಲೆಂಡ್ ಮಾಡಿ ಒಂದು ಒಳ್ಳೆ ಲೈನ್ ಮಾಡ್ಕೊಂಡಿದ್ದೀವಿ ಸರ್. ಅದರಲ್ಲಿ ಎಸ್, ಡೈರೆಕ್ಟರ್ ಅಂತೂ ಅವರ ಫ್ರೆಂಡ್ ಸರ್ಕಲ್ ಅಲ್ಲಿ ಡಾಕ್ಟರ್ ಬಗ್ಗೆ ಅದೆಲ್ಲಾನು ವಿಚಾರಣೆ ಮಾಡಿದ್ರು. ನೀವು ಆ ಕ್ಯಾರೆಕ್ಟರ್ನ ಮಾಡ್ಬೇಕಾದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರು ಡಾಕ್ಟರ್ಸ್ನ ಕೇಳಿದ್ದುಂಟಾ? ಶ್ರೀಲೀಲಾ ಅವ್ರಿಗೆ ಏನಾದ್ರು ಕೇಳಿದ್ರ ಅಂತ? ಇಲ್ಲ ಇಲ್ಲ, ಅಂದ್ರೆ ನಾನು ಜಾಸ್ತಿ ಮೆಡಿಕಲ್ ಕಂಟೆಂಟ್ ನನ್ನ ಇದರಲ್ಲಿ ಏನ್ ಬರೋದಿಲ್ಲ. ಸೊ ಹಾಗಾಗಿ ಅದ್ರ ರಿಸರ್ಚ್ ನಾನೇನ್ ಮಾಡಿಲ್ಲ. ನಂದು ನನ್ನ ಸೀನ್ಸೇ ಬೇರೆ ಇದೆ. ಸೊ ಅದು ಕೆಲವು ಸೀನ್ಸ್ ಮಾತ್ರ ಹಾಸ್ಪಿಟಲ್ ಇತ್ತು. ಸೊ ಅದರಲ್ಲಿ ತುಂಬಾ ನಾನೇನು ಯಾರಿಗೂ ಏನು ಕಾಲ್ ಮಾಡಿಲ್ಲ. ಬಟ್ ಐ ವಾಸ್ ಜಸ್ಟ್ ವೆರಿ ಪ್ರೌಡ್ ವೇರಿಂಗ್ ಆ ಡಾಕ್ಟರ್ ಕೋಟ್ ಹಾಕೊಂಡು. ಟೇಕ್ ಇಲ್ಲ ಅಂದ್ರು ಡಾಕ್ಟರ್ ಕೋಟ್ ಅಲ್ಲೇ ಇದ್ದೀನಿ ನಾನು ಇಡೀ ದಿನ. ಅಂದ್ರೆ ಖುಷಿ ಅಲ್ವಾ, ಸ್ಟೆಥೋಸ್ಕೋಪ್ ಹಾಕೊಂಡು ಎಲ್ಲ. ಸೊ ಫೈಲ್ ಇಟ್ಕೊಂಡು ಅವರೆಲ್ಲ ಅಲ್ಲಿ ಟೇಕ್ ಆಗಿತ್ತು ಆದ್ರೆ ನಾನು ಇಲ್ಲಿ ಕೂತ್ಕೊಂಡು ಸೈನ್ ಮಾಡ್ಕೊಂಡು, ನರ್ಸ್ಗಳೆಲ್ಲ ಇರ್ತಾರಲ್ಲ, ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ, ಡಾಕ್ಟರ್ ಅನ್ಕೊಂಡ್ಬಿಟ್ಟಿದ್ದಾರೆ ನೋಡ್ಬಿಟ್ಟು ಇಲ್ಲ ಅಲ್ಲ ಕೋರೋನಾ. ಸೊ ಅಷ್ಟೇ, ಅವರೆಲ್ಲ ಅಲ್ಲಿ ಟೇಕ್ ಮಾಡ್ತಾ ಇದ್ರೆ ಇಲ್ಲಿ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಸುಮ್ಮನೆ ಬರ್ಕೊಟ್ಟು. ಸೊ ಐ ಎಂಜಾಯ್ಡ್ ಬೀಯಿಂಗ್ ಅ ಡಾಕ್ಟರ್ ದಟ್ ಡೇ ಅಷ್ಟೇ. ಬಟ್ ರಿಸರ್ಚ್ ಅಂತ ಏನು ಮಾಡಿ. ಈಗ ನಮ್ಗೇನಾದ್ರು ಬರ್ಕೊಡೋದಾದ್ರೆ ಏನ್ ಬರ್ಕೊಡ್ತೀರಾ? ಡೋಲೋ 650 ಬಿಸಿ ರಾಗಿ ಮುಟ್ಟ ಯಾವ್ದಾದ್ರು ಏನಾದ್ರೂ ಇಲ್ಲಿ ಡೋಲೋ 650. ಎಸ್ ಸರ್, ಈಗ ಶೂಟಿಂಗ್ ಲೊಕೇಶನ್ಸ್ ಎಲ್ಲ ಇವರಿಬ್ಬರ ಕಾಂಬಿನೇಷನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದು. ಎಷ್ಟು ಸಾಂಗ್ಸ್ ಇದೆ, ಹಾಗೇನೆ ಆ ಒಂದು ಇವಾಗ ನಮ್ಮ ಜುಡಾ ಸಂಡೆ ಅವರ ಒಂದು ಮ್ಯೂಸಿಕ್ ಕಂಪೋಸಿಷನ್ ಬಗ್ಗೆ ಎಷ್ಟು ನೀವು ಒಲವನ್ನ ತೋರಿಸಿದ್ರಿ ಅಂತ? 5 ಸಾಂಗ್ ಇದೆ ಸರ್, ಒಂದೊಂದು ಡಿಫ್ರೆಂಟ್ ಸಾಂಗ್. ಒಂದು ಮ್ಯಾರೇಜ್ ಸಾಂಗ್ ಬರುತ್ತೆ, ಒಂದು ಲವ್ ಸಾಂಗು, ಆಮೇಲೆ ಗಣೇಶಗೆ ಒಂದು ಡೆಡಿಕೇಟೆಡ್ ಗಣೇಶ ಸಾಂಗ್ ಬರುತ್ತೆ, ಆಮೇಲೆ ಅಯ್ಯಾಗಿರೋ ಟೈಟಲ್ ಟ್ರ್ಯಾಕ್ ಬರುತ್ತೆ, ಆಮೇಲೆ ಒಂದು ಈ ಎಲ್ಲ ಮೈಥಾಲಜಿ ಇಟ್ಕೊಂಡು ಒಂದು ಸಾಂಗ್ ಬರುತ್ತೆ. ಸೊ ಟೋಟಲ್ 5 ಸಾಂಗ್ ಇದೆ. ಸೊ ಸ್ಯಾಂಡಿದ್ ಏನಂದ್ರೆ ಅವ್ರದ್ದು ಮಿಕ್ಸಿಂಗು ಮತ್ತು ಮಾಸ್ಟರಿಂಗು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೆ ಆ ಕ್ರೈಮ್ಗೆ ಆ ಥರ ಬೇಕಿತ್ತು. ಆಮೇಲೆ ನಮಗೆ ಟೈಮ್ ಕೊಟ್ಟು ನಮ್ಮ ಜೊತೆ ಕೂತ್ಕೊಂಡು ಟ್ರಾವೆಲ್ ಮಾಡೋ ಅಂತ ಬೇಕಿತ್ತು. ಈ ಬಿಸಿ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಸ್ವಲ್ಪ ಕಷ್ಟ ಆಗ್ತಿಲ್ಲ ಅದು. ಸೊ ನಮ್ಗೆ ಯಾರು ಕರೆಕ್ಟಾಗಿ ಟೈಮ್ ಕೊಡ್ತಾರೋ ಅವ್ರನ್ನ ನಾವು ಚೂಸ್ ಮಾಡಿ. ಬಟ್ ಅವ್ರದ್ದು ವರ್ಕಿಂಗ್ ಎಲ್ಲ ಸಿನಿಮಾ ಒಂದು ಸಾಂಗ್ ಇದ್ದೇ ಇರುತ್ತೆ, ಒಂದು ಸಾಂಗ್ ಅಂತ ಹಿಟ್ ಮಾಡ್ತಾರಲ್ಲ. ಸೊ ನಮ್ಗೆ ಆ ಥರ ಬೇಕಿತ್ತು. ಸೊ ಸ್ಯಾಂಡಿಯಾ ಕೆಲಸ ಮಾಡಿದ್ದಾರೆ. ಈಗ ನಿಮ್ದು ಮತ್ತೆ ಧನ್ವೀರ್ ಅವ್ರದ್ದು ಲೈಕ್ ಏನಾದ್ರು ಲವ್ ಸ್ಟೋರಿ ಶುರುವಾಗುತ್ತಾ ಅಥವಾ ಮುಂಚೆನೆ ಲವರ್ಸ್ ಆಗಿರ್ತೀರಾ ಅಂತ? ಹೆಂಗ್ ಶುರುವಾಗುತ್ತೆ ನಾವು ಅಂತ ನೋಡ್ಬೇಕು ನೀವು ಸಿನಿಮಾದಲ್ಲಿ ಹೆಂಗ್ ಸ್ಟಾರ್ಟ್ ಆಗುತ್ತೆ ಏನು. ಅವ್ರು ಆಲ್ರೆಡಿ ಅಲ್ಲಿ ಬಂದು ಮೇಡಮ್ ಇಷ್ಟಿಷ್ಟು ಹೇಳಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ನಾನು ತಿರುಗಿಸಿ ನಾನು ಇವಾಗಲೇ ಹೇಳ್ಬಿಟ್ರೆ ನೀವು ನಮ್ಮ ಜೊತೆ ಫಸ್ಟ್ ಶೋ ಏನ್ ನೋಡ್ತೀರಾ ಅವಾಗ? ಅಲ್ಲ, ಒಂದ್ ಸ್ವಲ್ಪ ಅಟ್ಲೀಸ್ಟ್ ಒಂದು 8 ಕೊಟ್ರೆ ಹೌದಾ ಹೆಂಗೆ ಏನು ಯಾವ ತರ ಹಿಂಗ್ ಸ್ಟಾರ್ಟ್ ಆಯ್ತಾ ಅಂತನಾ? ನಂಗೆ ಗೊತ್ತಿಲ್ಲ ಎಷ್ಟು ಹೇಳ್ಬೇಕು ಅಂತ. ಎಸ್, ಹೋಗ್ಲಿ. ಈಗ ಧನ್ವೀರ್ ಅವರೇ ಪ್ರಪೋಸ್ ಮಾಡ್ತಾರಾ ಅಥವಾ ಸಂಜನಾ ಆನಂದ್ ಪ್ರಪೋಸ್ ನೋಡಿ ಇಲ್ಲ ಸರ್, ನಿಮಿಷ ಸರ್. ಈಗ ಅವರು ಇವಾಗ ಹೆಂಗ್ ಶುರುವಾಯ್ತು ಅನ್ನೋದು ಬೇಡ, ಯಾರು ಫಸ್ಟ್ ಪ್ರಪೋಸ್ ಮಾಡ್ತಾರೆ ಅನ್ನೋದೊಂದು. ಯಾರು ಪ್ರಪೋಸ್ ಮಾಡ್ತಾರೆ, ಯಾರು ಲವ್ ಆಗಿರುತ್ತೆ ಅಂತ ಫಸ್ಟ್. ಅದೇ ಯಾರಿಗೆ ಲವ್ ಆಗಿರುತ್ತೆ? ಧನ್ವೀರ್ ಅವ್ರಿಗೆ ಫಸ್ಟ್ ಲವ್ ಆಗೋರಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಏನಿಲ್ಲ. ಲವ್ ಆಗ್ತಿದ್ರೆ ಪ್ರಪೋಸ್ ಮಾಡ್ಬೇಕು ಅಂತ ಏನಿಲ್ಲ. ಪ್ರಪೋಸ್ ಆದ್ಮೇಲೆ ಲವ್ ಮಾಡ್ಬೇಕು ಅಂತ ಏನಿಲ್ಲ. ಹೌದು, ಪ್ರಪೋಸ್ ಮಾಡಿರ್ತೀರ, ಅದಾದ್ಮೇಲೆ ಲವ್ ಮಾಡ್ಬೇಕು ಅಂತ ಏನಿಲ್ಲ ನಿಮಗೆ. ಅದೇ ಸಿನಿಮಾದಲ್ಲಿ ಇದೇಂಗಿದು ಲವ್ ಆದ ತಕ್ಷಣ ಪ್ರಪೋಸ್ ಮಾಡ್ತಾರೆ, ಪ್ರಪೋಸ್ ಆದ ತಕ್ಷಣ ಲವ್ ಕ್ಯಾರಿ ಮಾಡ್ಬೇಕಿಲ್ಲ. ಲವ್ ಇರಲ್ಲ. ಲವ್ ಇರಲ್ವಾ? ಮತ್ತೆ ಏನಾದ್ರು ಏನೋ ಇನ್ಸಿಡೆಂಟ್ ಏನೋ ಅಲ್ಲಿ ಏನೋ ಟ್ವಿಸ್ಟ್ ಏನೋ ಪ್ಲಾನ್ ಮಾಡಿದ್ರ? ಹೌದೌದು. ಸೊ ಲವ್ ಫಸ್ಟ್ ಹೇಳ್ಕೊಂಡವ್ರು ಲವ್ ಆಗಿರುತ್ತೆ ಅಂತಲ್ಲ. ಅವ್ರು ಲವ್ ಮುಂಚೆ ಲವ್ ಆಗಿದ್ರು ಅವ್ನು ಹೇಳ್ಕೊಂಡೇ ಇರಲ್ಲ. ಅವ್ನು ಲಾಸ್ಟಲ್ಲೂ ಹೇಳ್ಬೋದು, ಮದ್ವೆ ಆದ್ಮೇಲೆ ಹೇಳ್ಬೋದು, ಯಾವಾಗ ಬೇಕಾದ್ರೂ ಹೇಳ್ಬೋದು. ಬಟ್ ಒಬ್ಬೊಬ್ಬರಿಗೆ ಸಡನ್ ಲವ್ ಆಗಿ ಸಡನ್ ಆಗಿ ಹೇಳ್ಬಿಡ್ತಾರೆ, ಆಮೇಲೆ ಲವ್ ಇಲ್ಲ ಹೋಗಿರ್ತಾರೆ. ಬಟ್ ಅವ್ರಿಗಿಂತ ಮುಂಚೆ ಲವ್ ಆಗಿರೋರು ಲಾಸ್ಟಲ್ಲೇ ಹೇಳ್ತಿದ್ರು. ಸೊ ಅದು ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ನಾನೇನಾದ್ರೂ ಒಂದು ಸ್ವಲ್ಪ ತರ್ಸೋಣ ಅಂತ ನೋಡಿದ್ರೆ ನೀವೇನು ಬಿಟ್ಕೊಡ್ತಾನೆ ಇಲ್ವಲ್ಲ, ಹೆಂಗೆ? ಎಸ್, ಈಗ ಸ್ಟಾರ್ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ, ಸೊ ಇವ್ರಿಗೇನಾದ್ರು ಬೇರೆ ಕಾಂಬಿನೇಷನ್ಸ್ ಏನಾದ್ರು ಕೊಟ್ಟಿದಾರ ಅಂತ? ಕಾಂಬಿನೇಷನ್ ಅಂದ್ರೆ ಯಾವ ಥರ? ಬೇರೆ ಲೀಡ್ ಅಂತ? ಬೇರೆ ಲೀಡ್ ಇಲ್ಲ ಇಲ್ಲ, ಯಾವ ಥರ ಏನಿಲ್ಲ. ಈಗ ಸಾಕಷ್ಟು ಜನ ಇದ್ದಾರೆ. ಅಂಡ್ ರೀಸೆಂಟಾಗಿ ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಕಿತ್ತಾಡಿರುವಂತಹ ಅಶ್ವಿನಿ ಗೌಡ ಅವ್ರು ಇದ್ದಾರೆ. ಅದರಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಗಿಲ್ಲಿ ನಟ್ ಅವ್ರು ಇದ್ದಾರೆ.
ಸೊ ಸಂಗೀತ ಮ್ಯಾಮ್ ಇದ್ದಾರೆ, ಅವ್ರಿಬ್ರು ಶರತ್ ಒಂದೇ ಲೋಹಿತ್. ಸಿನಿಮಾಗೆ ಹಾಕ್ಬಿಟ್ಟಿದ್ರ ಹೌದು ನೀವು. ಈಗ ಆಕ್ಚುಲಿ ಸರ್ ಈಗ ಏನಾದ್ರು ನೀವು ಪ್ಲಾನ್ ಮಾಡಿದ್ರೆ ಇನ್ನೂ ಸರಿಯಾಗಿ ಆಗ್ತಿತ್ತು ಸರ್. ಅವ್ರಿಬ್ರು ಒಪ್ಕೋತಾನೆ ಇರ್ಲಿಲ್ವಾ ಅಂತ ಇವ್ರಿದೆ. ಅಲ್ಲ ಗೊತ್ತಿಲ್ಲ ಪಾಪ. ಇಲ್ಲ ಸುಮ್ನೆ ಮೇಡಮ್ joke ಒಪ್ಕೋತಾರೆ. ಮಾಡ್ತಾ ಮೇಡಮ್ ಅಂದ್ರೆ ನಾನು 10 years ಇಂದ ಪರಿಚಯ ಮೇಡಮ್. ನಾನು ಅಶ್ವಿನಿ ಮನೆ ದೇವರು ಸೀರಿಯಲ್ ಮಾಡ್ಬೇಕಾದ್ರೆ ಲೀಡ್ ಮಾಡ್ತಾ ಇದ್ರು. ಹಾ ಹಾ ಸೊ ಅವಾಗಿಂದ ಟ್ರಾವೆಲ್ ಮಾಡಿದ್ವಲ್ಲ. ಸೊ ಮೇಡಮ್ ನಿನ್ನೇನೋ ಮಾಡಿದೆ, ಮೇಡಮ್ ಇಂಟರ್ವ್ಯೂ ಇದೆ ಬನ್ನಿ, ನೀವು ಯಾವ ಕರಿತರು ಬರ್ತೀವಿ ಅಂತಾರೆ. ಸೊ ಗಿಲ್ಲಿನೂ ಬರ್ತೀವಿ ಅಂತ ಹೇಳಿದ್ದಾರೆ, ಅದ್ರಲ್ಲಿ ಏನಿಲ್ಲ ಪ್ರಾಬ್ಲಮ್ ಇಲ್ಲ, ಬರ್ತಾರೆ, ಇಬ್ರು ಬರ್ತಾರೆ. ಎಸ್ ಓಕೆ. ಈಗ ಒಂದು ಟ್ರೈ ಮಾಡೋಣ. ಈಗ ಗಿಲ್ಲಿ ಅವ್ರು ಫೋನ್ ಮಾಡಿ ಸಂಜನಾ ಅವ್ರ ಕಡೆಯಿಂದ ಸುಮ್ಮನೆ ಒಂದು ಪ್ರ್ಯಾಂಕ್ ಮಾಡ್ಸೋಣ ಏನಾದ್ರು ಅಂತ. ನನಗವ್ರ ಪರಿಚಯನೇ ಇಲ್ಲ. ಅದಕ್ಕೆ ಪ್ರ್ಯಾಂಕ್ ಮಾಡ್ಸೋಣ. ಏನಂತ ಪ್ಲಾನ್ ಮಾಡೋಣ? ಸುಮ್ಮನೆ February 14 ಬರ್ತಾ ಇದೆ, ನೀವು ಬಿಗ್ ಬಾಸ್ ವಿನ್ ಆಗಿದ್ದೀರಾ, ಐ ಲವ್ ಯು, ಆ ಥರ ಈ ಥರ ಸಮಥಿಂಗ್ ಸುಮ್ಮನೆ ಹಂಗೆ ಪ್ರ್ಯಾಂಕ್ ಮಾಡೋಣ, ನೋಡೋಣ. ನಂಬರ್ ಸ್ವಿಚ್ ಆಫ್ ಆಗಿದೆ. ನನ್ನ ನಂಬರ್ ಗೊತ್ತಾಗ್ಬಿಡುತ್ತೆ ಸರ್. ನಿಮ್ಮ ನಂಬರಲ್ಲಿ ಗೊತ್ತಲ್ಲ. ನನ್ನ ನಂಬರ್ ಸೇವ್ ಮಾಡಿರ್ತಾರಲ್ಲ. ಅಲ್ಲ ಒಂದ್ಸಲ ಸುಮ್ಮನೆ ಕಾಲ್ ಮಾಡಿದ್ದು, ಯಾರೋ ಹುಡುಗಿ ಬಂದವ್ರೆ ಕೇಳಿದ್ರೆ ಈ ಥರ ಹಿಂಗೆ ಹಿಂಗೆ ಅಂತ. ಗೊತ್ತಾಗತ್ತೆ ಅವ್ರ ಇವ್ರ ನಂಬರ್ ಇಂದಾನೆ ಕಾಲ್ ಮಾಡಿದ್ರೆ. ಕಾಲ್ ಮಾಡಿದ್ರೆ ಗೊತ್ತಾಗೋದು. ಒಂದು ನಿಮಿಷ, ನನ್ನಲ್ಲಿ ಈ ನಂಬರ್ ಸೇವ್ ಆಗಿದೆ, ಇನ್ನೊಂದು ನೋಡ್ತೀನಿ. ರಿಸೀವ್ ಮಾಡ್ತಾರಾ ಅನ್ನೋವಂಥದ್ದು. ಅವ್ರಿಗೆ ಕಾಲ್ಗಳು ತಗೊಂಡ್ ಸಾಕಾಗ್ಬಿಟ್ಟಿರ್ತೀವಿ. ಎಸ್, ಈಗ ಸ್ಟಾರ್ ಕ್ಯಾಸ್ಟ್ನ ಯಾವ ರೀತಿ ಹ್ಯಾಂಡಲ್ ಮಾಡಿದಾರಾ, ಆ್ಯಂಡ್ ಹಾಗೆಯೇ ಯಾರ್ಯಾರು ಯಾವ್ಯಾವ ಪೋರ್ಷನಲ್ಲಿ ಕಾಣಿಸ್ಕೊಳ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಅಂದರೆ ದೊಡ್ಡ ತಾರಾಗಣ ಇದೆ, ಅದು ಹೊಸ ನಿರ್ದೇಶಕರಿಗೆ ಸ್ಟಾರ್ ಕ್ಯಾಸ್ಟ್ನ ಕರ್ಕೊಂಬರೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅವರನ್ನು ಹ್ಯಾಂಡಲ್ ಮಾಡೋದು, ಅವ್ರ ಕಾಲ್ ಶೀಟ್ಸ್ ಹ್ಯಾಂಡಲ್ ಮಾಡುವಂಥದ್ದಾಗಿರ್ಬೋದು, ಅವ್ರ ಕ್ಯಾರೆಕ್ಟರೈಸೇಷನ್ನ ಬಿಂಬಿಸುವಂಥದ್ದಾಗಿರ್ಬೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದೆಷ್ಟು ನಿಮ್ಮ ಚಾಲೆಂಜ್ ಅಂತ ಅನ್ನಿಸ್ತು ಅಂತ. ಇಲ್ಲ ಸರ್, ಪ್ರೊಡಕ್ಷನ್ ಹೌಸಿಂದ ಸಪೋರ್ಟ್ ಇದ್ದಾಗ ಯಾವ ಸ್ಟಾರ್ ಕಾಸ್ಟ್ ಬೇಕಾದ್ರೂ ಮಾಡ್ಬೋದು. ಈಗ ನಾವು ಒಂದು ಕತೆ ಮಾಡಿದಾಗ ಪ್ರೊಡಕ್ಷನ್ ಹೌಸ್ ಡಿಸೈಡ್ ಮಾಡಿದ್ರೆ, ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿ ಪ್ರೊಡಕ್ಷನ್ ಒಳ್ಳೆ ಇದ್ರೆ ಅದಷ್ಟು ದೊಡ್ಡ ಸ್ಟಾರಿಂಗ್ ಮಾಡ್ಬೋದು. ಆ ಲೆವೆಲ್ ಪ್ರೊಡಕ್ಷನ್ ಹೌಸ್ ಸಿಕ್ಕಿಲ್ಲ ಅಂದ್ರೆ ಚೆಕ್ ಬಜೆಟ್ಗೆ ಚಿಕ್ಕ ಹೀರೋಗಳಿಗೆಲ್ಲ ಹೊಸಬ್ರಿಗೆ ಮಾಡ್ಬೋದು. ಅದ್ರ ಮೇನ್ ಸ್ಟಾರ್ ಕಾಸ್ಟ್ ಬರ್ತಾರೆ ಅಂದ್ರೆ ಅದು ಮೇನ್ ಕಾರಣ ಪ್ರೊಡಕ್ಷನ್ ಹೌಸ್. ಆ ಡೈರೆಕ್ಟರ್ ಹೇಳ್ತಾರೆ, ಯಾರು ಬೇಕಾದ್ರೂ ಹೇಳ್ತಾರೆ ಡೈರೆಕ್ಟರ್, ಬಟ್ ಅದಕ್ಕೆ ಸಪೋರ್ಟ್ ಯಾವ ಬ್ಯಾಕ್ಗ್ರೌಂಡ್ ನಿಂತ್ಕೊಳ್ಳೋದು ಪ್ರೊಡಕ್ಷನ್ ಹೌಸ್. ಸೊ ನಮ್ಮ ಪ್ರೊಡಕ್ಷನ್ ಹೌಸ್ ನಾವು ಯಾವ ಚೂಸ್ ಮಾಡ್ತೀವೋ ಅವ್ರು ಯಾವತ್ತೂ ಇಲ್ಲ ಅಂದಿಲ್ಲ, ಏನು ಕೇಳ್ತೀವಿ ಇಲ್ಲ ಅಂದಿಲ್ಲ. ಸೊ ಪ್ರೊಡಕ್ಷನ್ ಹೌಸ್ಗೆ ಆ ಕ್ರೆಡಿಟ್ಸ್ ಹೋಗ್ಬೇಕು. ಸೊ ಶರತ್ ಲೋಹಿತ್ ಸರ್ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಧರಣಿ ಸರ್ ಅಪ್ಪನ ಕ್ಯಾರೆಕ್ಟರ್ ಮಾಡಿದ್ದಾರೆ, ಸಾಧು ಕೋಕಿಲ ಸರ್ ಹೀರೋಯಿನ್ ಮಾವನ ಕ್ಯಾರೆಕ್ಟರ್ ಮಾಡಿದ್ದಾರೆ, ರಮೇಶ್ ಭಟ್ ಇದ್ದಾರೆ ಅಪ್ಪನ ಕ್ಯಾರೆಕ್ಟರ್ ಮಾಡಿದ್ದಾರೆ, ಹೀರೋಯಿನ್ ಅವ್ರ ಅಪ್ಪನ ಹೀರೋಯಿನ್ ಅಪ್ಪನ ಕ್ಯಾರೆಕ್ಟರ್. ಅದಾದ್ಮೇಲೆ ಅಶ್ವಿನ್ ಹಾಸನ್ ಅಂತ ಮಾಡಿದ್ದಾರೆ, ಅವರು ಪೊಲೀಸ್ ಕೈ ಸರ್ ಫ್ರೆಂಡ್ ಆಗಿರ್ತಾರೆ. ಅದಾದ್ಮೇಲೆ ಕೃಷ್ಣ ಹೆಬ್ಬಾಳೆ ಮಾಡಿದ್ದಾರೆ, ಅವರು ಡಾಕ್ಟರ್ ಆಗಿದ್ದಾರೆ. ಅದಾದ್ಮೇಲೆ ತುಂಬಾ ಜನ ಇದ್ದಾರೆ ಸರ್ ಇದರಲ್ಲಿ ಸಿನಿಮಾದಲ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.